ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈಗ ಅವರು ಬೆಂಬಲಿಗರೆಲ್ಲರೂ ಕೂಡ ದೇವರಾಜ ಅರಸರಿಗೆ ಹೋಲಿಕೆ ಮಾಡಿದ್ದಾರೆ ಸರ್. ಮತ್ತೆ ಎಲ್ಲಾ ಕಡೆ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ, ಅದೇ ನಾನು ಹೇಳಿದ್ನಲ್ಲ, ಜೋಕ್ ಆಫ್ ದಿ ಇಯರ್. ಅವ್ರಿಗೂ ಯಾರು ಗೊತ್ತಿಲ್ಲ ದೇವರಾಜ ಅರಸು ಅಂತ ಶಿಷ್ಯರಿಗೂ. ಸುಮ್ಮನೆ ಜೈ 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 ಜೈ. ಶಿವಕುಮಾರ್ ಅವ್ರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕು, ಮುಂದಿನ ನಾಯಕತ್ವ ಕೂಡ ಬೆಳಿಬೇಕು ಅನ್ನೊಂದು ಮಾತುಗಳು. ಇಲ್ಲ ಹೌದು ನೋಡ್ರಿ, ಸಿದ್ದರಾಮಯ್ಯನಿಗೆ ಯಾವ ಕೃತಜ್ಞತೆನೂ ಇಲ್ಲ, ಯುವಕರನ್ನ ಬೆಳೆಸಬೇಕು ಅನ್ನೋದು ಇಲ್ಲ. ನಾನಾಯ್ತು, ನನ್ನ ಮಗ ಆಯ್ತು, ಈಗ ನಮ್ಮನ್ನೆಲ್ಲ ತುಳಿದ. ಸೊ ಹಾಗಾಗಿ ಯಾವ ಕೃತಜ್ಞತೆಯೂ ಇಲ್ಲ. ದೇವರಾಜ ಅರಸಲ್ಲಿ ಸಿದ್ದರಾಮಯ್ಯ ಅಲ್ರಿ, ಧೂಳು ಇದು. ಕೃತಜ್ಞತೆ ಇಲ್ಲ ಅಂತ ಹೇಳ್ತಾ ಇದ್ರಿ ಸರ್. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರು ತಮ್ಮ ಕುರ್ಚಿನ ಬಿಟ್ಕೊಡಲ್ಲ ಅಂತನಾ? ಕೃತಜ್ಞತೆ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ನೋಡೋಣ ರಾಜಕಾರಣ ಏನೇನಾಗುತ್ತೆ. ರಾಜಕಾರಣ ಆಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದೆ ಸರ್. ಕಾಂಗ್ರೆಸ್ ಹೈಕಮಾಂಡ್ ಏನಿದೆ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಯೋಚನೆ ಸುತ್ತಿಗೆ ಇಟ್ಕೊಂಡು ಕೂತಿದೆ. ಯಾವ ಟಪ್ ಅಂತ ಹೊಡಿಯುತ್ತೋ ಗೊತ್ತಿಲ್ಲ. ಏನಿಲ್ಲ ರೀ, ಎಂಥದಿಲ್ಲ. ಯಾವ ಕಾನೂನು ವ್ಯವಸ್ಥೆ ಇಲ್ಲಿ? ಬಳ್ಳಾರಿಗೆ 350 ಕಿಲೋಮೀಟರ್ ಹೋದ್ರಲ್ಲ ಸಿದ್ದರಾಮಯ್ಯನವರು, ಏನ್ ಘೋಷಣೆ ಮಾಡಿದ್ರಿ ಅವತ್ತಿನ ದಿವಸ? ಘೋಷಣೆ ಮಾಡ್ಬಿಟ್ಟು ಈಚೆ ಬಂದು ಅವ್ರ ಜೊತೆನೆ ಶಾಮೀಲಾಗ್ಬಿಟ್ರಿ ರೆಡ್ಡಿಗಳ ಜೊತೆಗೆ. ಇವತ್ತೆಲ್ಲ ಆಗ್ತಾ ಇರೋದಕ್ಕೆ ಸಿದ್ದರಾಮಯ್ಯನೇ ಕಾರಣ. ಅದನ್ನ ಯಾವ ಕಠಿಣವಾದಂತ ಕಾರ್ಯಕ್ರಮಗಳು ಶಿಸ್ತಲ್ಲಾಗ್ಲಿಲ್ಲ. ರಾಜ್ಯದಲ್ಲಿ ಇಲ್ಲ, ಲಾ ಅಂಡ್ ಆರ್ಡರ್ ಇಲ್ಲ. ಯಾಕೆ? ಪೊಲೀಸ್ನವ್ರ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ರೀ. ಪೋಸ್ಟಿಂಗ್ಸ್ಗಳಿಗೆ ದುಡ್ಡು ಕೊಡೋದ್ರಲ್ಲಿ ಹೈರಾಣಾಗಿ ಹೋಗಿದ್ದಾರೆ. ಅವರೇ ಕಳ್ತನ ಮಾಡಿಸೋ ಪರಿಸ್ಥಿತಿ ಬಂದು ಕೂತಿದೆ ದುಡ್ಡಿಗೆ. ಈಗ ಅವರು ಬೆಂಬಲಿಗರೆಲ್ಲರೂ ಕೂಡ ದೇವರಾಜ ಅರಸರಿಗೆ ಹೋಲಿಕೆ ಮಾಡಿದ್ದಾರೆ ಸರ್. ಮತ್ತೆ ಎಲ್ಲಾ ಕಡೆ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ, ಅದೇ ನಾನು ಹೇಳಿದ್ನಲ್ಲ, ಜೋಕ್ ಆಫ್ ದಿ ಇಯರ್. ಅವ್ರಿಗೂ ಯಾರು ಗೊತ್ತಿಲ್ಲ ದೇವರಾಜ ಅರಸು ಅಂತ ಶಿಷ್ಯರಿಗೂ. ಸುಮ್ಮನೆ ಜೈ 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 ಜೈ. ಶಿವಕುಮಾರ್ ಅವ್ರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕು, ಮುಂದಿನ ನಾಯಕತ್ವ ಕೂಡ ಬೆಳಿಬೇಕು ಅನ್ನೊಂದು ಮಾತುಗಳು. ಇಲ್ಲ ಹೌದು ನೋಡ್ರಿ, ಸಿದ್ದರಾಮಯ್ಯನಿಗೆ ಯಾವ ಕೃತಜ್ಞತೆನೂ ಇಲ್ಲ, ಯುವಕರನ್ನ ಬೆಳೆಸಬೇಕು ಅನ್ನೋದು ಇಲ್ಲ. ನಾನಾಯ್ತು, ನನ್ನ ಮಗ ಆಯ್ತು, ಈಗ ನಮ್ಮನ್ನೆಲ್ಲ ತುಳಿದ. ಸೊ ಹಾಗಾಗಿ ಯಾವ ಕೃತಜ್ಞತೆಯೂ ಇಲ್ಲ. ದೇವರಾಜ ಅರಸಲ್ಲಿ ಸಿದ್ದರಾಮಯ್ಯ ಅಲ್ರಿ, ಧೂಳು ಇದು. ಕೃತಜ್ಞತೆ ಇಲ್ಲ ಅಂತ ಹೇಳ್ತಾ ಇದ್ರಿ ಸರ್. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರು ತಮ್ಮ ಕುರ್ಚಿನ ಬಿಟ್ಕೊಡಲ್ಲ ಅಂತನಾ? ಕೃತಜ್ಞತೆ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ನೋಡೋಣ ರಾಜಕಾರಣ ಏನೇನಾಗುತ್ತೆ. ರಾಜಕಾರಣ ಆಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದೆ ಸರ್. ಕಾಂಗ್ರೆಸ್ ಹೈಕಮಾಂಡ್ ಏನಿದೆ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಯೋಚನೆ ಸುತ್ತಿಗೆ ಇಟ್ಕೊಂಡು ಕೂತಿದೆ. ಯಾವ ಟಪ್ ಅಂತ ಹೊಡಿಯುತ್ತೋ ಗೊತ್ತಿಲ್ಲ. ಏನಿಲ್ಲ ರೀ, ಎಂಥದಿಲ್ಲ. ಯಾವ ಕಾನೂನು ವ್ಯವಸ್ಥೆ ಇಲ್ಲಿ? ಬಳ್ಳಾರಿಗೆ 350 ಕಿಲೋಮೀಟರ್ ಹೋದ್ರಲ್ಲ ಸಿದ್ದರಾಮಯ್ಯನವರು, ಏನ್ ಘೋಷಣೆ ಮಾಡಿದ್ರಿ ಅವತ್ತಿನ ದಿವಸ? ಘೋಷಣೆ ಮಾಡ್ಬಿಟ್ಟು ಈಚೆ ಬಂದು ಅವ್ರ ಜೊತೆನೆ ಶಾಮೀಲಾಗ್ಬಿಟ್ರಿ ರೆಡ್ಡಿಗಳ ಜೊತೆಗೆ. ಇವತ್ತೆಲ್ಲ ಆಗ್ತಾ ಇರೋದಕ್ಕೆ ಸಿದ್ದರಾಮಯ್ಯನೇ ಕಾರಣ. ಅದನ್ನ ಯಾವ ಕಠಿಣವಾದಂತ ಕಾರ್ಯಕ್ರಮಗಳು ಶಿಸ್ತಲ್ಲಾಗ್ಲಿಲ್ಲ. ರಾಜ್ಯದಲ್ಲಿ ಇಲ್ಲ, ಲಾ ಅಂಡ್ ಆರ್ಡರ್ ಇಲ್ಲ. ಯಾಕೆ? ಪೊಲೀಸ್ನವ್ರ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ರೀ. ಪೋಸ್ಟಿಂಗ್ಸ್ಗಳಿಗೆ ದುಡ್ಡು ಕೊಡೋದ್ರಲ್ಲಿ ಹೈರಾಣಾಗಿ ಹೋಗಿದ್ದಾರೆ. ಅವರೇ ಕಳ್ತನ ಮಾಡಿಸೋ ಪರಿಸ್ಥಿತಿ ಬಂದು ಕೂತಿದೆ ದುಡ್ಡಿಗೆ. ಬಿಡಿ, ಅದು ಹೇಳೋದು ಅಷ್ಟು ಕತೆ.